ಫೆಂಗಲ್ ಚಂಡಮಾರುತದ ಪರಿಣಾಮ ಬೃಹತ್ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಹೀಗಾಗಿ ಸಮುದ್ರ ತೀರ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು, ಕಾಸರಗೋಡಿನಲ್ಲಿ ನಾಡದೋಣಿಗಳು ಮತ್ತು ಬೋಟ್ಗಳು ಬಂದರಿನಲ್ಲಿ ಲಂಗರು ಹಾಕಿವೆ. ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವ ಫೆಂಗಲ್ ಚಂಡಮಾರುತದ ಪ್ರಭಾವ ಕರ್ನಾಟಕದ ಕರಾವಳಿಗೂ ತಟ್ಟಿದೆ. ಈಗಾಗಲೇ ಫೆಂಗಲ್ ಚಂಡಮಾರುತ ತಮಿಳುನಾಡಿಗೆ ಅಪ್ಪಳಿಸಿದ್ದು ಭಾರೀ ಪ್ರಮಾಣದಲ್ಲಿ ಮಳೆಯಾಗುತ್ತಿದೆ. ಈ ನಡುವೆ ಕರ್ನಾಟಕದಲ್ಲೂ ಡಿಸೆಂಬರ್ 3ರವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಫೆಂಗಲ್ ಚಂಡಮಾರುತದ ಪರಿಣಾಮ ಬೃಹತ್ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಹೀಗಾಗಿ ಸಮುದ್ರ ತೀರ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ಹೊನ್ನಾವರ ತಾಲೂಕಿನ ಕಾಸರಗೋಡಿನಲ್ಲಿ ನಾಡದೋಣಿಗಳು ಮತ್ತು ಬೋಟ್ಗಳು ಬಂದರಿನಲ್ಲಿ ಲಂಗರು ಹಾಕಿವೆ. ಹವಾಮಾನ ಇಲಾಖೆ ಸೂಚನೆಯಿಂದಾಗಿ ಭಾನುವಾರದಿಂದ ಯಾರೂ ಕೂಡ ಸಮುದ್ರಕ್ಕೆ ಇಳಿದಿಲ್ಲ. ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಬೋಟ್ಗಳು ಬಂದರಿಗೆ ವಾಪಸ್ಸಾಗಿವೆ. ಇನ್ನೂ ಕೆಲವು ಬೋಟ್ಗಳು ಬಂದರ್ನತ್ತ ಮುಖ ಮಾಡಿವೆ. ಮತ್ತೊಂದೆಡೆ ನಾಡದೋಣಿ ಮೀನುಗಾರರ ಬೋಟ್ಗಳು ಕೂಡ ಬಂದರ್ನಲ್ಲಿ ಬೀಡು ಬಿಟ್ಟಿವೆ. ಫೆಂಗಲ್ ಚಂಡಮಾರುತದ ಪ್ರಭಾವವಾಗಿ ಕರ್ನಾಟಕದ ಕರಾವಳಿ ಭಾಗಕ್ಕೆ ಈ ಎಫೆಕ್ಟ್ ಆಗಿದೆ ಅಂತೇಳಿ ಹೇಳ್ಬೋದು. ಯಾಕಂತೇಳಿದರೆ ಒಂದು 3-4 ದಿವಸ ಆಯಿತು ಫೆಂಗಲ್ ಚಂಡಮಾರುತದ ಒಂದು ಪ್ರಭಾವದಿಂದಾಗಿ ಮೊನ್ನೆ ಒಂದು ಇಲ್ಲಿ ಹೊನ್ನಾವರ ಇದು ಭಟ್ಕಳ ಕಡೆಯಿಂದ ಒಂದು ಹೋದಂಥ ಒಂದು ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದೆ. ಅದು ಒಂದು ಜನರೇಟರ್ ಮತ್ತು ಅದು ಜನರೇಟರ್ ಹಾಕಿ ಬರಬೇಕಾದ್ರೆ ಅವ್ರ ಜನರೇಟ್ ಒಂದು ಆ ದೋಣಿಯಲ್ಲಿ ಸಿಕ್ಕಿದೆ ಮತ್ತು ಆ ಬೋಟ್ ಯಾವ ವಿಶೇಷಗಳು ಏನೂ ಸಿಕ್ಕಿಲ್ಲ. ಇದರಿಂದಾಗಿ 3-4 ದಿವಸ ಆಯಿತು ಈ ಫೆಂಗಲ್ ಚಂಡಮಾರುತಕ್ಕೆ ಹೊನ್ನಾವರದ ಈ ಬೋಟ್ಗಳು ಎಲ್ಲ ಇಲ್ಲೇ ಬಂದ್ಕೊಂಡು ದಡಕ್ಕೆ ಬಂದ್ಕೊಂಡು ಸೇರಿವೆ. ಈ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿ ಅವರಾಗಲಿ ಸರ್ಕಾರದ ಆದೇಶದಾಗಲಿ ಇನ್ನೂ ತನಕ ಯಾವುದೊಂದು ಬಂದಿಲ್ಲ. ನಾನು ಈಗಾಗಲೇ ಮೀನುಗಾರಿಕೆ ಇಲಾಖೆಯವರ ಹತ್ರ ದೃಢಪಡಿಸಿಕೊಂಡಿದ್ದೀನಿ. ನಮ್ಮ ಈ ಫೆಂಗಲ್ ಚಂಡಮಾರುತ ಪ್ರಭಾವ ಸಮುದ್ರಕ್ಕೆ ಹಿಡಿಯದಂತೆ ಏನಾದರೂ ಜಿಲ್ಲಾಧಿಕಾರಿಯವರಿಂದಾಗಲಿ ಸರ್ಕಾರ ಆದೇಶ ಇದೆ ಕೇಳಿದ್ರೆ ಅದು ಇನ್ನೂ ತನಕ ಬಂದಿಲ್ಲ ಅಂತೇಳಿ ಈ CSP ಅವರು ಮತ್ತು ಈ ಮೀನುಗಾರಿಕೆ ಇಲಾಖೆಯಿಂದ ನನಗೊಂದು ಮೆಸೇಜ್ ಬಂದಿದೆ. ಆ ವಿಚಾರವಾಗಿ ನಮಗೆ ವಾಟ್ಸಪ್ ಮುಖಾಂತರ ಆಗಲಿ ಒಂದು ಫೋನ್ ಮುಖಾಂತರ ಆಗಲಿ ಈ ಇಲಾಖೆಯಿಂದ ಯಾವುದಾದ್ರೂ ಒಂದು ಆದೇಶ ಬಂದಿದೆ ಅಂತೇಳಿ ಇನ್ನೂ ತನಕ ಇದಿಲ್ಲ. ಈಗಾಗಲೇ ಹೊನ್ನಾವರದ ಈ ಮೀನುಗಾರಿಕೆ ಧಕ್ಕೆಯಿಂದ ಈಗಾಗಲೇ ಒಂದು ಹೊರಗಡೆ ಹೋಗಿದ್ದಂಥ ಬೋಟ್ಗಳು ಇವತ್ತು ದಡಕ್ಕೆ ಅಂದರೆ ಈ ನಮ್ಮ ಧಕ್ಕೆಗೆ ಬಂದ್ಕೊಂಡು ಮುಟ್ಟಿದ್ದೇವೆ. ಯಾಕಂತೇಳಿ ನಾವು ಅವರನ್ನು ಕೇಳಿದಾಗ ಇಲ್ಲ ಸಮುದ್ರದ ಅಬ್ಬರ ಜಾಸ್ತಿ ಆಗಿದೆ, ತುಫಾನ್ ಆಗಿದೆ, ಅದಕ್ಕೋಸ್ಕರ ಸಮುದ್ರದಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರೊಂದು ಮಾತನ್ನು ಅವರು ತಿಳಿಸಿರುತ್ತಾರೆ. ಇದು ಕಳೆದ ತುಫಾನ್ಗಿಂತ ಈ ತುಫಾನ್ ಬೆಟರ್ ಇದೆ, ಏನು ತೊಂದರೆ ಇಲ್ಲ. ಇದಕ್ಕಿಂತ ಹಿಂದೆ ಆಗಸ್ಟ್ ತಿಂಗಳಾದಂಥ ದೊಡ್ಡ ತುಫಾನ್, ಆವಾಗ ಸಮುದ್ರದಲ್ಲಿ ಒಂದು ಸಣ್ಣ ದೋಣಿನೂ ಅಂದರೆ ಸಮುದ್ರ ಹತ್ರ ಜನ ಹೋಗ್ಲಿಕ್ಕೂ ಒಂದು ಹೆದರ್ತಿದ್ರು. ಈ ಫೆಂಗಲ್ ಚಂಡಮಾರುತದಿಂದ ನಮ್ಮ ಕರಾವಳಿಗೆ ಹೊನ್ನಾವರದ ಈ ಬಂದರಿಗೆ ಮತ್ತು ಈ ಸಮುದ್ರಕ್ಕೆ ಏನು ಅಷ್ಟು ದೊಡ್ಡ ಎಫೆಕ್ಟ್ ಕಾಣ್ತಾ ಇಲ್ಲ. ಆದರೂ ಒಂದು ಈಗಾಗಲೇ ನಾವು ನೋಡಿರ್ಬೋದು ಮಳೆಯ ವಾತಾವರಣ ಕಾಣ್ತಾ ಇದೆ. ಇವತ್ತು ಮಧ್ಯಾಹ್ನ ಒಂದು 11-12 ಗಂಟೆ ನಂತರದಿಂದ ಈಗ ಮಳೆಯ ವಾತಾವರಣ ಕಾಣ್ತಾ ಇದೆ. ಆದರೆ ಈ ವಾತಾವರಣ ಇದೇ ಥರ ನೋಡಿದರೆ ಒಂದು 3-4 ದಿವಸ ಹೋಗ್ಬೋದು ಅಂತೇಳಿ ನಮ್ಮದೊಂದು ಅನಿಸಿಕೆ, ಅಭಿಪ್ರಾಯ.
ನಾನು ಎಲ್ಲ ಮೀನುಗಾರಿಗೊಂದು ಮನವಿ ಮಾಡ್ಕೊಳ್ಳೋದಂತೇಳಿದರೆ ಸರ್ಕಾರ ಆದೇಶ ಕೊಡಲಿಲ್ಲ, ಜಿಲ್ಲಾಧಿಯವರು ಆದೇಶ ಕೊಡಲಿಲ್ಲ ಅಂತೇಳಿ ನಾವು ಕೈ ಕುಟ್ಕೊಳ್ಬಾರ್ದು. ಯಾಕಂತೇಳಿದರೆ ನಮ್ಮ ಸೇಫ್ಟಿ ನಾವು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಎಲ್ಲ ಮೀನುಗಾರಿಕೆ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾರೋ ಈ ತುಫಾನ್ ಆಗುವ ತನಕ ನೀವು ಇದು ಸಮುದ್ರಕ್ಕೆ ಯಾರು ಇಳಿಬಾರ್ದು ಅಂತೇಳಿ ನಾನೊಂದು ಕೇಳ್ಕೊಳ್ತೀನಿ. ಒಟ್ನಲ್ಲಿ ಬೆಂಗಾಲ್ ಸೈಕ್ಲೋನ್ನಿಂದ ಸಮುದ್ರದಲ್ಲಿ ಭಾರೀ ಗಾತ್ರದ ಅಲೆಗಳು ಏಳುತ್ತಿರೋದ್ರಿಂದ ಕರ್ನಾಟಕ ಕರಾವಳಿ ಭಾಗದಲ್ಲಿ ಮೀನುಗಾರರು ಆತಂಕದಿಂದ ಸಮುದ್ರಕ್ಕೆ ಇಳಿಯುವ ಸಾಹಸಕ್ಕೆ ಮುಂದಾಗಿಲ್ಲ. ರಾಮಕೃಷ್ಣ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.